ಬೆಳಗಾವಿಯಲ್ಲಿ ಯಮಕನ ಮರಡಿಯಲ್ಲಿ ಮರ್ಯಾದಾ ಹತ್ಯೆ ಆಗಿದೆ. ಪತಿಯನ್ನ ಬಿಟ್ಟು ಪ್ರಿಯಕರನ ಜೊತೆಯಲ್ಲಿ ಗೃಹಿಣಿ ಓಡಿ ಹೋಗಿದ್ರು. ಆಕೆಯನ್ನ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಪೋಷಕರು. ಮರ್ಯಾದೆಗೆ ಅಂಜಿದ್ದಾರೆ. ಮಗಳನ್ನೇ ಕುಟುಂಬಸ್ಥರು ಕೊಂದು ಹಾಕಿದ್ದಾರೆ. ಮರ್ಯಾದಾ ಹತ್ಯೆಯನ್ನ ಮಾಡಿದ್ದಾರೆ. ಓಡ್ ಹೋಗಿದ್ದಂತ ಮಗಳನ್ನ ಕರ್ಕೊಂಡ್ಬಂದು ವಿಷ ಕುಡಿಸಿ ಕೊಲೆ ಮಾಡಿ ಶವವನ್ನ ಸುಟ್ಟು ಹಾಕಿದ್ದಾರೆ ಪೋಷಕರು. ರಾಯಬಾಗದ ಹಣಬರಟ್ಟಿ ಗ್ರಾಮದ ಸತ್ಯವ್ವ ಹೆಳವಿ ಅಂತ ಹೇಳಿ ಕೊಲೆಯಾಗಿರುವಂತ ಮಹಿಳೆ. ಸತ್ಯವಳ ಚಿಕ್ಕಪ್ಪ, ಬಾವ ಹಾಗೂ ಸಹೋದರ ಈ ಕೊಲೆಯನ್ನ ಮಾಡಿದ್ದಾರೆ. ಮರ್ಯಾದಾ ಹತ್ಯೆಯನ್ನ ಮಾಡಿರೋದು. ಅವರನ್ನ ಬಂಧಿಸಲಾಗಿದೆ. ಇನ್ ಕತೆ ಏನಿದು ಅಂತ ನೋಡ್ತಾ ಹೋಗೋದಾದ್ರೆ 4 ವರ್ಷಗಳ ಹಿಂದೆ ಸಂತೋಷ್ ಹೆವಳಿ ಜೊತೆಯಲ್ಲಿ ಮದುವೆ ಆಗಿದ್ದು ಈಕೆದು. ಫೆಬ್ರವರಿ 17ನೇ ತಾರೀಕು ಪ್ರಿಯಕರ ಕೃಷ್ಣ ಜೊತೆಯಲ್ಲಿ ಸತ್ಯವ್ವ ಹೋಗ್ಬಿಟ್ಟಿದ್ದಾಳೆ. ಹೇಳ್ದೆ ಕೇಳದೆ ಗಂಡನನ್ನ ಬಿಟ್ಟು ಹೋಗಿದ್ದಾಳೆ ಪ್ರಿಯಕರನ ಜೊತೆಯಲ್ಲಿ. ಇನ್ನು ಕೃಷ್ಣನನ್ನ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಬರಲ್ಲ, ಪ್ರಿಯಕರನನ್ನ ನಾನು ಬಿಟ್ಟು ಬರಲ್ಲ ಅಂತ ಹೇಳಿ ಆಕೆ ಕೂತ್ಕೊಂಡಿದ್ಲು. ಅದೇ ಕಾರಣಕ್ಕೆ ಮರ್ಯಾದೆಗೆ ಅಂಜಿ ಮಗಳಿಗೆ ವಿಷವನ್ನ ಕುಡಿಸಿ ಕುಟುಂಬಸ್ಥರೇ ಕೊಲೆ ಮಾಡಿದ್ದಾರೆ. ಸತ್ಯವ್ವ ಕೃಷ್ಣ ಪಾಟೀಲ್ ಎಂಬಾತನನ್ನ ಮದುವೆಗೂ ಮುನ್ನನೇ ಪ್ರೀತಿ ಮಾಡ್ತಾ ಇದ್ಲಂತೆ. ಸತ್ಯವ್ವ ಹಾಗೂ ಕೃಷ್ಣ ಪಾಟೀಲ್ ಹುಕ್ಕೇರಿ ತಾಲೂಕಿನ ನದಿಗುಡದ ಕ್ಷೇತ್ರದ ನಿವಾಸಿಗಳು. ಕಳೆದ 4 ವರ್ಷಗಳ ಹಿಂದೆ ಸತ್ಯವಳನ್ನ ರಾಯಬಾಗ ತಾಲೂಕಿನ ಹಣಬರಟ್ಟಿ ಗ್ರಾಮದ ಸಂತೋಷ್ ಹೆಳವಿ ಜೊತೆಗೆ ಮದುವೆ ಮಾಡಿಕೊಟ್ಟಿದ್ರು ಕುಟುಂಬಸ್ಥರು. ಸತ್ಯವ್ವ ಓಡ್ ಹೋದ್ಮೇಲೆ ಇಬ್ಬರನ್ನು ವಾಪಸ್ ಕರೆಸಿದ್ದಾರೆ. ಆಮೇಲೆ ಹಲವಾರು ಬಾರಿ ಬುದ್ಧಿ ಹೇಳಿದ್ದಾರೆ. ಆದ್ರೆ ಸತ್ಯವ್ವ ಕೇಳೋ ಪರಿಸ್ಥಿತಿಲೇ ಇರಲಿಲ್ಲ. ಇದೇ ಕಾರಣಕ್ಕೆ ಮಾರ್ಚ್ 21ನೇ ತಾರೀಕು ಕೊಲೆ ಮಾಡಿ ಆರೋಪಿಗಳು ಶವವನ್ನ ಸುಟ್ಟು ಹಾಕಿದ್ರು. ಪ್ರಿಯಕರ ಕೃಷ್ಣ ಪಾಟೀಲ್ ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದ. ಇದೀಗ ಈ ಪ್ರಕರಣದಲ್ಲಿ 3 ಜನರ ಬಂಧನ ಆಗಿದೆ. ಮರ್ಯಾದಾ ಹತ್ಯೆ ನಡೆದಿದೆ. ರಾಜ್ಯದಲ್ಲಿ ಮತ್ತೊಂದು ಯಮಕನ ಮರಡಿಯಲ್ಲಿ ನಡೆದಿರೋದು. ಸತ್ಯವ್ವ ಅನ್ನೋ ಮಹಿಳೆ 4 ವರ್ಷದ ಹಿಂದೆ ಬೇರೊಬ್ರ ಜೊತೆ ಮದುವೆ ಆಗಿದ್ಲು. ಆದ್ರೆ ಮದುವೆಗೂ ಮುಂಚೆ ಪ್ರಿಯಕರ ಕೃಷ್ಣನನ್ನೇ ಪ್ರೀತಿ ಮಾಡ್ತಾ ಇದ್ಲಂತೆ. ಅವನ ಜೊತೆಗೆ ಮದುವೆ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಕುಟುಂಬಸ್ಥರು. ಫೋರ್ಸ್ಫುಲಿ ಆಕೆಗೆ ಬೇರೆ ಮದುವೆಯನ್ನ ಮಾಡಿದ್ದಾರೆ 4 ವರ್ಷದ ಹಿಂದೆ. ಆದ್ರೆ ಇತ್ತೀಚೆಗೆ ಆಕೆ ಪ್ರಿಯಕರನ ಜೊತೆಯಲ್ಲಿ, ಕೃಷ್ಣನ್ ಜೊತೆಯಲ್ಲಿ ಮನೆ ಬಿಟ್ಟು ಓಡ ಹೋಗಿದ್ದಾಳೆ. ಅಂದ್ರೆ ಗಂಡನನ್ನ ಬಿಟ್ಟು ಓಡ ಹೋಗಿದ್ದಾಳೆ. ಈಕೆಯ ಫ್ಯಾಮಿಲಿ ಮೆಂಬರ್ಸ್ಗೆ ಇದರಿಂದ ಆಘಾತ ಆಗಿದೆ. ಮರ್ಯಾದೆ ತೆಗೆದು ಬಿಟ್ಲು ಅಂತ ಹೇಳಿ ಎಷ್ಟು ಸತಿ ಬುದ್ಧಿ ಹೇಳಿದ್ರು ಆಕೆ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಫೈನಲಿ ಆಕೆಯನ್ನ ಕರೆಸಿ ವಿಷ ಹಾಕಿ ಕೊಂದು ಹಾಕಿದ್ದಾರೆ. ಆಮೇಲೆ ಶವವನ್ನ ಸುಟ್ಟು ಹಾಕಿದ್ದಾರೆ. ಹಣಬರಟ್ಟಿ ಗ್ರಾಮದ ಸತ್ಯವ್ವ ಹೆಳವಿ ಮೃತಪಟ್ಟಿರುವಂತ ಮಹಿಳೆ. ಕೃಷ್ಣ ಅಂದ್ರೆ ಆಕೆಯ ಪ್ರಿಯಕರ ಕಂಪ್ಲೇಂಟ್ ಕೊಟ್ಟಿದ್ದ. ಆ ಆಧಾರದ ಮೇಲೆ ವಿಚಾರಣೆ ಮಾಡಿದಾಗ ಈ ಕೊಲೆಯ ರಹಸ್ಯ ಬಯಲಿಗೆ ಬಂದಿದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ, ಮರ್ಯಾದೆ ಹತ್ಯೆ ಪ್ರಕರಣದಲ್ಲಿ ಸತ್ಯವ್ವ ಕುಟುಂಬಸ್ಥರನ್ನ 3 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಷ ಕುಡಿಸಿ ಆಕೆಯನ್ನ ಕೊಲೆ ಮಾಡಲಾಗಿತ್ತು. ಅದಾದ ಮೇಲೆ ಆಕೆಯ ಶವವನ್ನ ಸುಟ್ಟು ಹಾಕಿದ್ರು. ಮನೆ ಬಿಟ್ಟು ಹೋಗಿದ್ದಕ್ಕೆ ಸತ್ಯವಳನ್ನ ಕೊಲೆ ಮಾಡಲಾಗಿತ್ತು. ಪತಿಯನ್ನ ಬಿಟ್ಟು ಪ್ರಿಯಕರನ ಜೊತೆಯಲ್ಲಿ ಈಕೆ ಪರಾರಿಯಾಗಿದ್ಲು. 4 ವರ್ಷದ ಹಿಂದೆ ಈಕೆ ಮದುವೆಯಾಗಿತ್ತು. ಅದಕ್ಕೂ ಮುಂಚೆನೆ ಈ ಪ್ರಿಯಕರ ಕೃಷ್ಣನನ್ನ ಆಕೆ ಪ್ರೀತಿ ಮಾಡ್ತಾ ಇದ್ಲು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ರಾಜ್ಯದಲ್ಲಿ ಮತ್ತೊಂದು ಮರ್ಯಾದಾ ಹತ್ಯೆ ಪ್ರಕರಣ ನಡೆದಿದೆ. ಅಂದ್ರೆ ಯಾವಾಗ ಈಕೆ ಕರ್ಸಿ ಬುದ್ಧಿ ಹೇಳಿದ್ದಾರೆ, ಮತ್ತೆ ಕೃಷ್ಣನನ್ನ ಆಕೆ ಮದುವೆ ಹಾಕು ಮುಂಚೆನೆ ಲವ್ ಮಾಡ್ತಿದ್ಲು ಅನ್ನೋದು ಗೊತ್ತಾಗಿತ್ತು. ಅಂದ್ರೆ ಫೋರ್ಸ್ಫುಲಿ ಈಕೆಗೆ ಮದುವೆ ಮಾಡಿದ್ದ ಬೇರೆ ಹುಡುಗನ ಜೊತೆಯಲ್ಲಿ. ಆಮೇಲೆ ಅದಾದ್ಮೇಲೆ ಏನಾಗಿತ್ತಂತೆ, ಮತ್ತೆ ವಾಪಸ್ ಕರ್ಕೊಂಬಂದ್ರಲ್ಲ, ಅವಾಗ ಏನಾಯ್ತು? ಖಂಡಿತವಾಗ್ಲೂ ಶರ್ಮಿತಾ, ಏನಂತಂದ್ರೆ ಈ ಒಂದು ಮರ್ಯಾದೆ ಹತ್ಯೆ ಹಿಂದಿನಗಡೆ ಒಂದು ನಾವು ಪ್ರಕರಣ ನೋಡೋದ್ರೆ ಈಕೆ ಏನು ಸತ್ಯವ್ವ ಹೆಳವಿ ಅಂತ ಇದ್ದಾಳೆ. ಈಕೆ ಕೂಡ ಎಂತಂದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನದಿಗುಡಿ ಕ್ಷೇತ್ರದ ಗ್ರಾಮದವರು. ಆಮೇಲೆ ಈಕೆ ಲವರ್ ಏನಿದ್ದಾನೆ ಕೃಷ್ಣ ಪಾಟೀಲ್ ಅನ್ನುವಂಥವ್ರು, ಆತನ ಕೂಡ ಅದೇ ಗ್ರಾಮದವನು. ಇಬ್ರು ಕೂಡ ಮದುವೆಗೂ ಮುಂಚೆಯಿಂದಲೂ ಕೂಡ ಇಬ್ರು ಕೂಡ ಪ್ರೀತಿಯನ್ನ ಮಾಡ್ತಾ ಇದ್ರು. ಆದ್ರೆ ಅಂತರ್ಜಾತಿ ವಿವಾಹಕ ಕಾರಣಕ್ಕಾಗಿ ಇವರ ಇಬ್ಬರ ಲವ್ ಅನ್ನ ಮನೆಯಲ್ಲಿ ಒಪ್ಕೊಂಡಿರಲ್ಲ. ಬದಲಾಗಿ ಆಕೆಯನ್ನ ಬೇರೆ ಗ್ರಾಮಕ್ಕೆ, ಅಂದ್ರೆ ರಾಯಬಾಗ್ ತಾಲೂಕಿನ ಹಣಬರಟ್ಟಿ ಅನ್ನುವಂತ ಗ್ರಾಮಕ್ಕೆ ಅಲ್ಲಿಗೆ ಮದುವೆಯನ್ನ ಮಾಡಿಕೊಟ್ಟಿರ್ತಾರೆ. ಮದುವೆ ಮಾಡಿಕೊಟ್ಟಂತ ಸಂದರ್ಭದಲ್ಲೂ ಕೂಡ ಆಕೆ ಅಲ್ಲಿ ಸರಿಯಾಗಿ ಜೀವನವನ್ನ ಮಾಡ್ತಾ ಇರ್ಲಿಲ್ಲ. ಬಳಿಕ ಮದುವೆ ಆದಂತ ಸಂದರ್ಭದಲ್ಲಿ, ಮದುವೆ ಆದ ಬಳಿಕ ಏನಂತಂದ್ರೆ ಕೃಷ್ಣ ಪಾಟೀಲ್ ಜೊತೆಗೆ ಈಕೆ ಓಡಿ ಹೋಗಿರ್ತಾಳೆ. ಓಡಿ ಹೋಗಿ ಇದೇ ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಇಬ್ರು ಕೂಡ ಜೀವನವನ್ನ ಮಾಡ್ಕೊಂಡಿರ್ತಾರೆ. ಜೀವನವನ್ನ ಮಾಡುವಂತ ಸಂದರ್ಭದಲ್ಲಿ ಫೆಬ್ರವರಿ 17ಕ್ಕೆ ಇವ್ರನ್ನ ಇಬ್ಬರನ್ನು ಕೂಡ ಮನೆಯವರು ಹಿಡ್ಕೊಂಡ್ ಬಂದು ಇಬ್ಬರಿಗೂ ಕೂಡ ಬುದ್ಧಿವಾದವನ್ನ ಹೇಳ್ತಾರೆ. ಆಯ್ತು, ಹಿರಿಯರನ್ನ ಕರೆಸಿ ಏನೋ ಒಂದು ಮಾತುಕತೆಯನ್ನ ಮಾಡೋಣ, ಏನಾದ್ರೂ ಒಂದು ಮಾತುಕತೆಯನ್ನ ಮಾಡಿ ನಿಮ್ಮ ಇಬ್ಬರ ಪ್ರೀತಿಯನ್ನ ವಿಚಾರ ಮಾಡೋಣ ಅನ್ನುವಂತ ಒಂದಷ್ಟು ಕುಸ್ಲಾಯಿಸುವುದರ ಮೂಲಕ ಅವ್ರಿಬ್ಬರನ್ನು ಕೂಡ ಕರ್ಕೊಂಡ್ ಬಂದಿರ್ತಾರೆ. ಕರ್ಕೊಂಡ್ ಬಂದಾದಂತ ಸಂದರ್ಭದಲ್ಲಿ ಆಕೆಯನ್ನ
ಮಹಾರಾಷ್ಟ್ರದ ಕೋಲ್ಹಾಪುರ ಜಿಲ್ಲೆಯ ಶಿರೋಳ್ ಗ್ರಾಮಕ್ಕೆ ಆಕೆಯನ್ನ ತೆಗೆದುಕೊಂಡು ಹೋಗ್ತಾರೆ. ಅಂದ್ರೆ ಅವರ ಸಂಬಂಧಿಕರ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ 1 ತಿಂಗಳವರೆಗೂ ಕೂಡ ಆಕೆಯನ್ನ ಇಟ್ಟು ಆಕೆಗೆ ಬುದ್ಧಿವಾದವನ್ನ ಹೇಳ್ತಾರೆ. ಈಗಾಗಲೇ ಮದುವೆ ಆಗಿದೆ, ಈ ತರ ನೀನು ಬೇರೆಯವ್ರ ಜೊತೆ ಓಡಿ ಹೋಗೋದು ಸರಿಯಲ್ಲ, ಆಮೇಲೆ ಇದು ಅಂತರ್ಜಾತಿ ವಿವಾಹ ಆಗತ್ತೆ, ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅಂತರ್ಜಾತಿ ವಿವಾಹನ ಒಪ್ಕೊಳ್ಳಲ್ಲ ಅನ್ನುವಂತ ಪಟ್ಟನ್ನ ಮನೆಯವರು ಹಿಡ್ಕೊಂಡು ಕೂತಿರ್ತಾರೆ. ಆದ್ರೆ ಈಕೆ ಏನ್ ಸತ್ಯವ ಇದ್ದಾಳೆ, ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಗಂಡನ ಜೊತೆಗೆ ನಾನು ಜೀವನವನ್ನ ಮಾಡಲ್ಲ, ನಾನು ಜೀವನ ಮಾಡೋದಾದ್ರೆ ಕೃಷ್ಣ ಪಾಟೀಲ್ ಜೊತೆಗೇನೆ ಜೀವನ ಮಾಡ್ತೀನಿ, ಇಲ್ಲಾಂದ್ರೆ ನನಗೆ ಜೀವನನೇ ಬೇಡ ಅನ್ನುವಂತ ಪಟ್ಟನ್ನ ಹಿಡ್ಕೊಂಡು ಕೂತಿರ್ತಾಳೆ. ಆದ್ರೂ ಕೂಡ ಒಂದಷ್ಟು ದಿನಗಳು ಕೂಡ ಆಕೆಯನ್ನ ಏನಂತಂದ್ರೆ ಆ ಒಂದು ಶಿರೋಳ ಗ್ರಾಮದಲ್ಲೇ ಇಟ್ಟು ಆಕೆಯ ಸಹೋದರಿಯ ಮೂಲಕ ಕೂಡ ಆಕೆಗೆ ಬುದ್ಧಿವಾದ ಹೇಳುವಂತ ಕೆಲಸಕ್ಕೆ ಈಗ ಮುಂದಾಗಿರ್ತಾರೆ. ಸೊ ಅದಂತ ಸಂದರ್ಭದಲ್ಲಿ ಮಾರ್ಚ್ 21ನೇ ತಾರೀಕು ಅಷ್ಟು ದಿನ ಅಂದ್ರೆ 17ರಿಂದ ಮಾರ್ಚ್ ವರೆಗೂ 21ನೇ ತಾರೀಕು ಕೂಡ ಆಕೆಯನ್ನ ಅಲ್ಲಿಟ್ಟರು ಸಹ ಆಕೆ ಯಾವುದೇ ಕಾರಣಕ್ಕೂ ತನ್ನ ಮನಸ್ಥಿತಿಯನ್ನ ಚೇಂಜ್ ಮಾಡ್ಕೊಳ್ಳಲ್ಲ. ಬದಲಾಗಿ ಮಾರ್ಚ್ 21ನೇ ತಾರೀಕಿನಂದ್ರೂ ಸಹ ಏನಂತಂದ್ರೆ ನಾನು ಕೃಷ್ಣ ಜೊತೆಗೇನೆ ಜೀವನವನ್ನ ಮಾಡ್ತೀನಿ, ನನ್ನ ಬಿಟ್ಬಿಡಿ ಅನ್ನುವಂತ ಮನವಿಯನ್ನ ಮಾಡ್ತಾರೆ. ಆದ್ರೆ ಇದಕ್ಕೆ ಒಪ್ಪದಂತಹ ಏನು ಮೃತಳ ಚಿಕ್ಕಪ್ಪ ಪ್ರಕಾಶ್ ಹೆಳವರ್, ಭಾವ ಕಲ್ಲಪ್ಪ ಹಾಗೆ ಸಹೋದರ ಶಾನೂರ್, ಈ 3 ಜನ ಏನಂತಂದ್ರೆ ಆ ಸತ್ಯವನ್ನ ಕರೆದುಕೊಂಡು ಮಹಾರಾಷ್ಟ್ರದ ಮಿರಜ್ ತಾಲೂಕಿನ ಅರಗ್ ಗ್ರಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಏನಂತಂದ್ರೆ ಆಕೆಯನ್ನ ಹೊಡಿಬಡಿ ಮಾಡಿ ಅಲ್ಲಿ ಮತ್ತೊಂದಷ್ಟು ಏನಂದ್ರೆ ಹೆದರಿಸಿ ಬೆದರಿಸಿ ಆಕೆಯನ್ನ ಕನ್ವರ್ಟ್ ಮಾಡ್ಬೇಕು, ಆಕೆಯ ಮನಸ್ಥಿತಿಯನ್ನ ಚೇಂಜ್ ಮಾಡ್ಬೇಕು ಅನ್ನೋಂಥ ಪ್ರಯತ್ನವನ್ನ ಮಾಡ್ತಾರೆ. ಆ ಹೊಡಿಬಡಿ ಅಂತ ಸಂದರ್ಭದಲ್ಲೂ ಸಹ ನೀವು ನನಗೆ ಕೊಂದ್ರು ಚಿಂತೆ ಇಲ್ಲ, ನಾನು ಇವನ್ ಜೊತೆನೆ ಜೀವನ ಮಾಡ್ತೀನಿ ಅನ್ನೋಂತ ಪಟ್ಟು ಹಿಡ್ಕೊಂಡು ಕೊಡ್ತಾಳೆ. ಇದರಿಂದ ರೊಚ್ಚಿಗೆದಂತ 3 ಕೂಡ ಆಕೆಗೆ ಫೋರ್ಸ್ಫುಲ್ಲಿ ವಿಷವನ್ನ ಹಾಕ್ತಾರೆ. ವಿಷವನ್ನ ಕುಡಿಸಿ ಆಕೆಯನ್ನ ಅಲ್ಲಿ ಹತ್ಯೆಯನ್ನ ಮಾಡ್ತಾರೆ. ಬಳಿಕ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕ್ಬೇಕು, ಈ ಒಂದು ಹತ್ಯೆಯನ್ನ ಹೇಗಾದ್ರೂ ಮಾಡಿ ಮುಚ್ಚಿ ಹಾಕ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಅದೇ ಗ್ರಾಮದ ಹೊರವಲಯದಲ್ಲಿ ನಿರ್ಜನ ಪ್ರದೇಶದಲ್ಲಿ ತೆಗೆದುಕೊಂಡು ಹೋಗಿ ಆಕೆಯನ್ನ ಸುಟ್ಟು ಹಾಕಿ ಬಳಿಕ ಏನಂತಂದ್ರೆ ಪ್ರಕರಣವನ್ನೇ ಏನು ನಡೆದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸುಮ್ಮನೆ ಇರ್ತಾರೆ. ಆದ್ರೆ ಕೃಷ್ಣ ಏನಂತಂದ್ರೆ ಯಮಕನ್ಮಡಿ ಠಾಣೆಗೆ ದೂರನ್ನ ಕೊಟ್ಟು ಈಕೆ ಕಾಣೆ ಆಗಿದ್ದಾಳೆ, ಈಕೆ ಕಾಣಿಸ್ತಾ ಇಲ್ಲ, ತನಿಖೆಯನ್ನ ಮಾಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಯಮಕನ್ಮಡಿ ಪೊಲೀಸರು ಪ್ರಕರಣ ಸಂಪೂರ್ಣ ತನಿಖೆಯನ್ನ ನಡೆಸಿ ಈಗ 3 ಆರೋಪಿಗಳನ್ನ ಬಂಧನ ಮಾಡಿ ಈಗ ಅವ್ರನ್ನ ಜೈಲಿಗೆ ಹಟ್ಟುವಂತ ಕೆಲಸ ಮಾಡಿರ್ತಕ್ಕಂಥದ್ದು ಶರ್ಮಿತಾ. ಫಾಲೋ ಮಾಡೋ ಸುದ್ದಿನ ಥ್ಯಾಂಕ್ ಯು ಲೋಹಿತ್.